ಇದು ನಾನ್ ಬರ್ದಿರೋ ಕಾದಂಬರಿ. ನೋಡಿದ್ರಪ್ಪ ಮನೇಲಿ ಹೊಸ ರೈಟ್ರು. ಇವಳು ಕುಕ್ ಮಾಡ್ತಿದ್ಲು, ರೈಟರ್ ಯಾವಾಗಾದ್ಲು ಗೊತ್ತಾಗ್ಲೇ ಇಲ್ವೇ? ಕುಕ್ಕರ್ ಹೆಸರು ನಿಂತಾದ್ಮೇಲೆ ರೈಟರ್ ಆಗ್ಬಿಟ್ಟಿದ್ದಾಳೆ. ಅತ್ತೆ, ಇದು ನನ್ನ ಮೊದಲನೇ ಕಾದಂಬರಿ. ನಂಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಯಾಕಮ್ಮ ಹೊಡೆದೆ? ಆಡೋ ಮಾತಿಗೆ ಅರ್ಥ ಬಿಡ್ವೇನಪ್ಪ, ನೋಡ್ಕೊಂಡಲ್ವಾ ಆಶೀರ್ವಾದ ಮಾಡೋದು. ಚಂಪಂಗಿನ್ನು ಮದ್ವೆನೇ ಆಗಿಲ್ಲ. ನನ್ನ ಎರಡೂ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿದವಳು ಅಂತಂದ್ರೆ ನೀನು ಒಬ್ಬಳೆ ಕಡೆ. ಕಾದಂಬರಿ ಹೆಸರು ಜಾನಕಿ ಅಂತ. ಜಾನಕಿ ಹೆಸರಿನಲ್ಲಿ ಕಾದಂಬರಿ ಬರೆದಿದ್ಯಾ? ರಾಮಾಯಣನ? ಆಧುನಿಕ ರಾಮಾಯಣ. ರಾಜಕ್ಕ ಚಂಪ ಅಕ್ಕ ದಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯ ಮಾತು ಪಕ್ಕದಲ್ಲಿ ಇರ್ಲಿ. ತಗೊಳ್ಳಿ, ಇದು ನಾನ್ ಬರ್ದಿರೋ ಕಾದಂಬರಿ. ಈ ಕಾದಂಬರಿನ ನೀನು ಬರ್ದ್ಯಾ? ಹೌದು, ಇದ್ದೇ ಕೈನಲ್ಲಿ ಕಾದಂಬರಿ ಬರ್ದಿದ್ದೀನಿ. ನೀನ್ ಯಾವ ರೀತಿ ಕಾದಂಬರಿ ಬರ್ದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನ ತಗೊಂಡೋಗಿ ಬೋಂಡ್ ಅಂಗಡಿ ಕೊಟ್ಬಿಟ್ಟು. ಡೆಲ್ಲಿಲಿ ಮಹಿಳಾ ಸಬಲೀಕರಣ ಅನ್ನೋ ಟಾಪಿಕ್ ಮೇಲೆ ಮೀಟಿಂಗ್ ಇದೆ. ವುಮೆನ್ಸ್ ಫೋರ್ಸ್ನ ಜಾಸ್ತಿ ಮಾಡಕ್ಕೆ ಹೋಗ್ತಾ ಇದೀನಿ. ಸೊ ಇನ್ನು ಈ ಡಬ್ಬಾ ಕಾದಂಬರಿನ ಓದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಡೆಲ್ಲಿಂದ ಯಾವಾಗ ಬರ್ತೀರಾ? 2 months ಆಗುತ್ತೆ. ಅಲ್ಲಿಂದ ಬಂದ ಮೇಲೂ ಓದಲ್ಲ. ಬೇಡ ಬಿಡಿ, ನೀವು ಓದ್ಲಿಲ್ಲ ಅಂದ್ರೆ ಏನಂತೆ? ಈ ಕಾದಂಬರಿನ ಓದೋರು ಬೇಕಾದಷ್ಟು ಜನ ಇದ್ದಾರೆ. ಏನಮ್ಮ ನನ್ನ ಮುದ್ದಿನ ಸೊಸೆ ಯಾವ್ಯಾವ ಊರುಗಳನ್ನ ಸುತ್ಕೊಂಡು ಯಾವ್ಯಾವನ್ನೋ ಉದ್ಧಾರ ಮಾಡ್ಬೇಕು ಅಂತ ಹೊರಟಿದೆಯಲ್ಲ, ಇದಕ್ಕೆ ನಾನು ನಿನ್ನ ಮನೆ ತುಂಬಿಸ್ಕೊಂಡಿದ್ದು. ಮನೆ ಉದ್ಧಾರ ಮಾಡ್ಬೇಕು ಅಂತ ನಿನ್ ಜನ್ಮಕ್ಕೆ ಅನ್ನಿಸ್ಲೇ ಇಲ್ವಾ? ಹೋಗೋ ಟೈಮಲ್ಲಿ ಎಂಥ ಮಾತುಗಳನ್ನ ಆಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಡಿಸ್ಗಸ್ಟಿಂಗ್ ಪೀಪಲ್. ಪಲ್ಲು, ಯಾಕೆ ನಿಮ್ಮಮ್ಮ ನಾನು ಯಾವಾಗ್ಲೂ ಹೊರಗೆ ಹೋಗ್ಬೇಕಾದ್ರೆ ಕಿರಿಕ್ ಮಾಡ್ತಾರೆ? ಮೋಸ್ಟ್ಲಿ ಚಂಪಾ ಫಿಟ್ಟಿಂಗ್ ಇಟ್ಟಿರ್ಬೇಕಕ್ಕೆ. ನಿನ್ನ ಬದಲು ಈ ಚಪ್ಪನ್ನಾದ್ರೂ ಈ ಮನೆ ಸೊಸೆ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ 4 ಮಕ್ಕಳನ್ನ ಹೆಚ್ಚಿಕೊಟ್ಟಿರೋಳು. 4 ಅಲ್ಲ, ಮದ್ವೆ ಆಗಿ 5 ವರ್ಷ ಆಗಿದೆ. ವರ್ಷಕ್ಕೆ 1 ಅಂದ್ರೂ 5 ಆಗಿರೋದು. ನನ್ನ ಬಂಗಾಲ ಕೇಳಿಸ್ಕೊಂಡ್ಯಾ? ಅಯ್ಯ ಹೋಗಮ್ಮ ಹೋಗು. ನಿನ್ನ ಸಾಧನೆ ಏನಿದ್ಲು ಮನೆಯಿಂದ ಆಚೆ ತಾನೆ, ಅದೇನ್ ಕೊಡುದು ಕೊಟ್ಟು ಹಾಕ್ತೀಯೋ ನಾನು ನೋಡೇ ಬಿಡ್ತೀನಿ. ಅಯ್ಯೋ ಇವತ್ತು ಯಾಕೋ ಮನಸ್ಸು ಸರಿ ಇಲ್ಲ, ನಾಳೆ ಓದ್ತೀನಿ. ಏನ್ ಜಾಜಕ್ಕೆ ಸುಮ್ಮನಿದ್ದೀರಾ? ಬಿಡ್ಬೇಡಿ, ಸರಿಯಾಗಿ ದಬಾಯಿಸಿ. ನೋ, ನನಗೆ ಆಕ್ಚುಲಿ ಟೈಮ್ ಇಲ್ಲ. ಬಿಡ್ಲಾ, ಟೇಕ್ ದಿಸ್ 200. ಥ್ಯಾಂಕ್ ಯು ವೆರಿ ಮಚ್ ಜಾಜಕ್ಕೆ. ನಾನು ಡೆಲ್ಲಿಗೆ ಹೋಗಿ ಆದಷ್ಟು ಬೇಗ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೀನು ನನ್ನ ಹಬಿ ಮೇಲೆ ಒಂದು ಐ ಇಟ್ಟಿರು. ನೀವೇನು ಯೋಚನೆ ಮಾಡ್ಬಿಡಿ ಜಾಜಕ್ಕೆ, 1 ಅಲ್ಲ 2 ಇಟ್ಟಿರ್ತೀನಿ. ವೆರಿ ಗುಡ್. ನೋಡು, ಅಲ್ಲಿ ನನ್ನ ಲಗೇಜ್ ಇದೆ, ತಗೊಂಡೋಗಿ ಆಚೆ ಇಟ್ಟಿರು. ಟ್ಯಾಕ್ಸಿ ಬರುತ್ತೆ. ಓಕೆ ಓಕೆ. ಹಬಿ, ನಾನು ಡೆಲ್ಲಿಗೆ ಹೊರಟೆ. ಪ್ರಧಾನಮಂತ್ರಿಗಳನ್ನ ಕೇಳಿದೆ ಅಂತ ಹೇಳಿ. ಡೆಲ್ಲಿಂದ ಬರ್ಬೇಕಾದ್ರೆ ನಿಮ್ಗೇನ್ ತರಲಿ? ಏನು ಬೇಡ, ನೀವು ಜೋಪಾನವಾಗಿ ಹೋಗಿ ಜೋಪಾನವಾಗಿ ವಾಪಸ್ ಬಂದ್ರೆ ನನಗಷ್ಟೇ ಸಾಕು. ಹೋಟೆಲ್ ಮಾತ್ರ ತಿರುಗಾಡಕ್ ಹೋಗ್ಬೇಡಿ. ಬಾಯ್. ಅಣ್ಣಯ್ಯ, ದೇವರ ಕೊಟ್ಟ ತಂಗಿ, ಏನಮ್ಮ ಇಷ್ಟೊಂದು ರೊಚ್ಚಿಗೆ ಬಿಟ್ಟಿದೀಯ? ಇನ್ನೇನಣ್ಣಯ್ಯ, ಅಕ್ಕೆ ಡೆಲ್ಲಿಗೆ ಹೋಗಿ 2 ತಿಂಗಳಾಯ್ತು, ಇನ್ನೂ ಬಂದಿಲ್ಲ. ನಿನ್ಗೇನಾದ್ರೂ ಯೋಚನೆ ಇದೆಯಾ? ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು, ಅದ್ರಿಂದ ನನಗೇನಮ್ಮ ಲಾಭ? ನೀನ್ ಕಂಟ್ರೋಲಲ್ಲಿ ಇಟ್ಕೋಬೇಕಣ್ಣಯ್ಯ. ಹೇಳು, ಎದ್ದೇಳು, ಕೂಗ್ ಹಾಕು. ಜಾತಿ ಜಂಬಲ್ದಿನ್ನಿ. ಮಗನೇ, ಇಲ್ಲಿ ಕೂಗ್ ಹಾಕಿದ್ಲೆ ಡೆಲ್ಲಿ ಕೇಳಿಸಲ್ಲ ಕಣೋ. ಅದು ಶ್ರೀರಂಗಮ್ಮ, ನಿಮ್ಮ ಸೊಸೆ ಮನೆ ಬಿಟ್ಟು ಹೋಗಿ 2 ತಿಂಗಳಾಯ್ತು, ಒಂದು ಮಾತು ಹೇಳೋದಲ್ವ ನೀವು? ನಾನ್ಯಾಕೆ ಹೇಳಿ? ಕಟ್ಕೊಂಡಿರೋನು ನೀನು ಮೂಗ್ನೆಲ್ಲ ಹಾಕಿ ಮನೇಲಿ ಇಳಿಸ್ಕೋಬೇಕಾಗಿತ್ತು. ಏನ್ ಇಟ್ಕೊಳ್ಳೋದು? ತಾಲಿ ಕಟ್ಟು ಕಟ್ಟು ಅಂದ್ರಿ, ಸೊಂಟ ಯಾವ್ದು ಕಂಠ ಯಾವ್ದು ಅಂತ ಗೊತ್ತಿಲ್ಲದೆ ಕಟ್ಟದೆ ಈಗ ಅನುಭವಿಸ್ತಾ ಇದ್ದೀನಿ. ಸ್ವೀಟ್ ಹೋಮ್. ಜಾಜಿಯವ್ರೆ, ಡೆಲ್ಲಿಲಿ ಮೀಟಿಂಗ್ ಚೆನ್ನಾಗಾಯ್ತಾ? ಈಟಿಂಗು ಇತ್ತಾ? ಆಗಾಗ ಮೀಟಿಂಗು, ಮಧ್ಯೆ ಮಧ್ಯೆ ಈಟಿಂಗ್. ಮುಂದಿನ ಸಲ ಡೆಲ್ಲಿಗೆ ಹೋದಾಗ ನನ್ನ ನಿಮ್ ಜೊತೆ ಕರ್ಕೊಂಡೋಗಿ. ಲೇಡೀಸ್ ಮೀಟಿಂಗ್ ಕಣೋ, ಹಾಗೇನಾರು ನೀನ್ ಹೋಗ್ಬೇಕು ಅಂದ್ರೆ ಸೀರೆ ಉಟ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಳಿ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಪ್ರತಿ ವೀಕೆಂಡು ಮೀಟಿಂಗು, ಅದರಲ್ಲಿ ಗಂಡ ಹೆಂಡತಿ ಅಂದ್ರೆ ಏನು, ಅವ್ರ ರಿಲೇಶನ್ಶಿಪ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿಂದ ಡೆಲ್ಲಿವರೆಗೂ ಹೋಗ್ಬೇಕಾಗಿತ್ತ? ಅವಳನ್ನೇ ನಮ್ಮ ಮನೆಗೆ ಕಳ್ಸಿಬಿಟ್ಟಿದ್ದೆ, ನಿನ್ನ ಬಂಡವಾಳ ಬಯಲಾಗ್ತಿತ್ತ? ಜಾಜಕ್ಕೆ ಸರಿಯಾದ ಸಮಯಕ್ಕೆ ಬಂದಿದ್ರ, ಅಲ್ಲಿ ನೋಡಿ. ಅವರೆಲ್ಲ ಚಂಪನ್ ಫ್ರೆಂಡ್ಸಾ? ಏನ್ ಮಾಡ್ತಾ ಇದಾರೆ? ಅದ್ಯಾವ್ದ ಕಾದಂಬರಿ ಬರ್ದಿದ್ದಾಳಲ್ಲ, ಅದಕ್ಕೆ ಸನ್ಮಾನ ಮಾಡ್ಬೇಕು ಅಂತ ರೆಡಿ ಆಗ್ತಿದ್ದಾರೆ. ಅಷ್ಟು ಕೆಟ್ಟ ಕಾದಂಬರಿ ಬರ್ದಿರೋದಕ್ಕೆ ಸನ್ಮಾನ ಮಾಡ್ತಾ ಇದಾರಾ? ಡಿಸ್ಗಸ್ಟಿಂಗ್ ಪೀಪಲ್.
ಬನ್ನಿ 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 ಸರಿಯಾದ ಸಮಯಕ್ಕೆ ಬಂದ್ರಿ. ಲೇ ಚಂಪಾ, ಏನೇ ಇದೆಲ್ಲ? ನಾನು ಜಾನಕಿ ಅಂತ ಒಂದು ಕಾದಂಬರಿ ಬರ್ದಿದ್ನಲ್ಲ, ಅದಕ್ಕೆ ಓದುಗರ ಪ್ರಶಸ್ತಿ ಬಂದಿದೆ. ಅಂಥ ಕಾದಂಬರಿನ ಓದುವಂತ ಜನನೂ ಇದಾರ? ಹಾ, ಆ ಕಾದಂಬರಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಯಾರು ಅದನ್ನ ಓದಿದ್ರು ಎಲ್ಲರೂ ಅದನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಜಾನಕಿನ ಟೈಟಲ್ಲು ಎಷ್ಟು ಸೂಕ್ತವಾಗಿದೆ ಗೊತ್ತಾ? ಅದಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ. ನೀವೇ ಹಾರ ಹಾಕಿ ಸನ್ಮಾನ ಮಾಡ್ಬಿಡಿ. ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ರೀತಿ ಇದ್ದವ್ರು ಹಾಕಿದ್ರೆ ಅದು ಹಾರ ಆಗುತ್ತೆ, ಇಂಥವ್ರು ಹಾಕಿದ್ರೆ ಅದು ಯಮಪಾಶ ಆಗುತ್ತೆ. ನೀವೇ ಸನ್ಮಾನ ಮಾಡ್ಬಿಡಿ. ಚಪ್ಪ ಬರ್ದಿರೋ ಈ ಜಾನಕಿ ಅನ್ನೋ ಕಾದಂಬರಿ ಮುಖಪುಟ ನೋಡಿದ್ರೆ ಆಯ್ತು, ಕೊನೆ ಪುಟ್ಟದವರೆಗೂ ಆದಷ್ಟು ಗಾದೆ ಓದಿಸ್ಕೊಂಡು ಹೋಗ್ಬಿಡುತ್ತೆ. ಇದ್ರಲ್ಲಿ ಬರೋ ನಾಯಕನ ಹೆಸರು ಪಾಂಡು ಅಂತ. ಪಾಂಡು ಅಂತನಾ? ಅಲ್ಲ ಅಲ್ಲ, ಪಾಡು ಅಂತ. ನಾನೇ ಸೊನ್ನೆನ್ ಕಿತ್ ಹಾಕಿದ್ದೀನಿ. ಆ ಪಾಡುಗೆ ಬಾಜಿ ಅಂತ ಹೆಂಡತಿ. ಜಾಜಿ ಅಂತ? ಅಲ್ಲ ಅಲ್ಲ, ಬಾಜಿ ಬಾಜಿ ಅಂತ. ನಾನೇ ಜಾಜಿನ ಬಾಜಿ ಮಾಡಿದ್ದೀನಿ. ಈ ಗೋಲ್ಡನ ಬಜ್ಜಿ ಮಾಡ್ತಾರಲ್ಲ ಹಾಗೆ. ಲೇ ಚಂಪಾ, ನಿನ್ನ ಕಾದಂಬರಿ ಹೀರೋಯಿನ್ಗೆ ನನ್ನ ಹೆಸರು ಇಟ್ಟಿದ್ದೇನೆ. ಪಾಂಡು ಅನ್ನೋ ಹೆಸರಾಗ್ಲಿ ಜಾಜಿ ಅನ್ನೋ ಹೆಸರಾಗ್ಲಿ 106 ವರ್ಷಗಳಿಂದ ಬಂದಿರೋದು. ನಿಮ್ದೇ ಆಗಿರ್ಬೇಕು ಅಂತ ಏನಿಲ್ಲ. ಇಷ್ಟಕ್ಕೂ ಹೆಸರುಗಳಿಗೆ ಕಾಪಿರೈಟ್ಸ್ ಇರಲ್ಲ. ಈ ಕಾದಂಬರಿಲಿ ನಾಯಕಿನಿಗೆ ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ? ಮದ್ವೆ ಆಗಿದ್ರು ಗಂಡನ ಹತ್ರನೇ ಸೇರ್ಸಲ್ಲ. ಗಂಡ ಅಂದ್ರೆ ತಾತ್ಸಾರ. ಗಂಡ ಕಂಡ್ರನೇ ಆಗಲ್ಲ. ರಸ್ತೆ ಹೋಗ್ತಾಳೆ, ಮೋರಿ ಗುಡ್ಸ್ತಾಳೆ, ಮೈ ಕಟ್ಕೊಂಡು ರಸ್ತೆ ಮಾಡಿ ಹಾರ ಹಾಕಿಸ್ಕೊತಾರೆ. ಇಂಥ ಮನೆಯ ಕೆಲಸ ಮಾಡ್ತಾ ಮಾಡ್ತಾ ಆ ಮನೆಯಲ್ಲಿರೋರ್ಗೆಲ್ಲ ಕಂಟಕ ಪ್ರಯಾಣ ಆಗಿರ್ತಾಳೆ. ಒಂದ್ ದಿವಸ ಪಾಡು ಹೆಂಡತಿ ಕಾಟ ಸಹಿಸಕ್ಕಾಗದೆ ಬಾಜಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಲ್ಲಿ ಬಿಟ್ಬಿಟ್ಟು ಬರ್ತಾನೆ. ವಾಟ್? 21st ಸೆಂಚುರಿಲಿ ಲೇಡೀಸ್ ಕಣ್ಣಿಗೆ ಬಟ್ಟೆ ಕಟ್ಟಿ ಫಾರೆಸ್ಟ್ ಅಲ್ಲಿ ಬಿಟ್ಟು ಬರೋದಾ? ಶ್ರೀರಾಮಚಂದ್ರ ತನ್ನ ಹೆಂಡತಿನ ಹೇಗೆ ಕಾಡಿಗೆ ಹೋಗಿ ಬಿಟ್ಟು ಬಂದೋ ಅದೇ ರೀತಿ ನಾಯಕಿನ ಕಾಡಲ್ಲಿ ಬಿಟ್ಟು ಬರ್ತಾನೆ. ಹಾಗಾಗಿ ಜಾನಕಿ ಅನ್ನೋ ಟೈಟಲ್ ಎಕ್ಸಲೆಂಟ್ ಆಗಿದೆ. ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಕಾದಂಬರಿನ ಓದಿ ಅರ್ಥ ಆಗುತ್ತೆ. ಹಬಿ ಕಮ್ಮಿ. ವಾಟ್ ಮೇಡ್ ಯರ್ ಗುಬ್ಬಿ? ಈ ಕಾದಂಬರಿನ ಸುಟ್ಟಾಕ್ಬೇಕು ಅನ್ಸ್ತಾರೆ. ಒಂದು ಪುಸ್ತಕನ ಸುಟ್ರೆ ಎಲ್ಲ ಪುಸ್ತಕನ ಸುಟ್ಟಂಗೇನ್ರಿ? ಬಾಜೆಟ್ಟೇ ಸರಿಲ್ಲ ಅಂದ್ರೆ ಬಾಜೆಟ್ ಪ್ರತಿನ ಸುಟ್ರೆ ಏನ್ ಪ್ರಯೋಜನ? ಬಾಜೆಟ್ ಬದಲಾಗಲ್ಲ. ಹಬಿ, ಈ ಕಾದಂಬರಿಲಿ ಆ ಚಂಪಾ ನನ್ನನ್ನ ಫಾರೆಸ್ಟ್ ಅಲ್ಲಿ ಬಿಟ್ಟು ಬರ್ಬೇಕು ಅಂತ ಬರ್ದಿದ್ದಾಳಲ್ಲ, ನಾನು ಅಷ್ಟೊಂದು ಕೆಟ್ಟವಳೇನ್ರಿ? ನೀವು ಒಳ್ಳೆಯವರು ಕೆಟ್ಟವರು ಅದ್ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಚಾಂಪ್ನಿಗೆ ಸನ್ಮಾನ ಆಯ್ತು. ಇದು ಹಿಮಾಲಯನ್ ಬ್ಲಂಡರ್. ಎವರೆಸ್ಟ್ ಎಡವತ್ತು. ನೋಡ್ತಾ ಇರಿ, ಈ ಕಾದಂಬರಿ ಬರ್ದಿರೋ ತಪ್ಪಾಯ್ತು ಅಂತ ಚಂಪಾ ಪಬ್ಲಿಕ್ ಅಲ್ಲಿ ನನ್ನ ಸಾರಿ ಕೇಳ್ಬೇಕು. ಅಲ್ಲಿವರೆಗೂ ನಾನು ಬಿಡಲ್ಲ. ಏನು ಯಜಮಾನ್ರೆ, ನಿಮ್ ಹೆಂಡತಿಗೆ ಹೇಳ್ಬಿಡಿ ಇದು ಪ್ರಜಾಪ್ರಭುತ್ವದ ಕಾಲ ಅಂತ. ನಿಜ ಚಂಪಾ, ಜನಗಳಿಗೆ ವಾಕ್ ಸ್ವಾತಂತ್ರ್ಯನೂ ಇದೆ, ಟಾಕ್ ಸ್ವಾತಂತ್ರ್ಯನೂ ಇದೆ. ಜನಗಳು ಎಲ್ಲಿ ಬೇಕಾದ್ರೂ ವಾಕ್ ಮಾಡ್ಬೋದು, ಏನ್ ಬೇಕಾದ್ರೂ ಟಾಕ್ ಮಾಡ್ಬೋದು. ಆದ್ರೆ ದೇವ್ರ ಹೆಸರು ಬರ್ದಿರೋ ಕೆಟ್ಟ ಕೃತಿಗಳು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿದೆ. ಲೇ ಚಂಪಾ, ನೀನು ನಮ್ಮ ಜಾತಿಗೆ ಹೆಸರನ್ನ ಈ ಕಾದಂಬರಿ ಬರೆದು ದೊಡ್ಡ ತಪ್ಪು ಮಾಡಿದ್ಯಾ ಕಣೆ. ಇದ್ರಲ್ಲಿ ಅಂತ ತಪ್ಪು ಏನಿದೆ ಅಂತ ಹೇಳ್ರಿ ನೋಡೋಣ. ನನಗೆ ಅನ್ಸದ್ದನ್ನ ನಾನು ಬರ್ದಿದ್ದೀನಿ. ನೋಡಿ ಜಾಜಿ ಅವ್ರೆ, ಈ ಪುಸ್ತಕ ಚೆನ್ನಾಗಿಲ್ಲ ಅಂದ್ರೆ ಜನ ತಿರಸ್ಕಾರ ಮಾಡ್ತಿದ್ರು. ಅದನ್ನ ಬಿಟ್ಟು ಚಂಪನ್ಗೆ ಯಾಕೆ ಪುರಸ್ಕಾರ ಮಾಡ್ತಿದ್ದಾರೆ? ಹೇಳಿದ್ರಿ ಯಜಮಾನ್ರೆ, ಇಲ್ಲ ಅಂದಿದ್ರೆ ನನಗೆ ಓದುಗರ ಪ್ರಶಸ್ತಿ ಹೇಗ್ ಬರ್ತಿತ್ತು? ನಿಮ್ಗಳ ಜೊತೆ ಮಾತಾಡಿ ಏನ್ ಪ್ರಯೋಜನನೂ ಇಲ್ಲ. ಚಂಪನ್ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಈ ಅವಮಾನಗಳು ಎಲ್ಲಾಗುತ್ತೆ ಹೇಗಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಪಬ್ಲಿಕ್ಗೆ ಸ್ಟೇಜ್ ಅವಮಾನ ಆಗುತ್ತೆ, ರೋಡಲ್ಲಿ ಅವಮಾನ ಆಗುತ್ತೆ, ಭಾಷಣದಲ್ಲಿ ಅವಮಾನ ಆಗುತ್ತೆ, ಕಚೇರಿಯಲ್ಲಿ ಅವಮಾನ ಆಗುತ್ತೆ, ಚರ್ಚೆಯಲ್ಲಿ ಅವಮಾನ ಆಗುತ್ತೆ, ಸದನದಲ್ಲಿ ಅವಮಾನ ಆಗುತ್ತೆ, ಮಾಡಿದ್ರೆ ದನದ ಕೊಟ್ಟಿಗೆಲ್ಲೂ ಆಗುತ್ತೆ. ನಮ್ಮ ಸಾಹೇಬರಿಗೆ ಸ್ಟೇಷನ್ ಅಲ್ಲೇ ಆಗ್ಬಿಡುತ್ತೆ. ಇಲ್ಲಿ ಅವಮಾನ ಆಗಿರೋದು ಮನೆಯಲ್ಲಿ. ಅಕ್ಕ ತಂಗಿಯರ ಕದನ, ಸಹೋದರಿಯರ ಸವಾಲು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇವಳು ನನ್ನ ತಂಗಿ ಅಲ್ಲ, ಈ ಮನೆ ಕುಕ್ಕು. ಅಕ್ಕ ಹಾಗೆಲ್ಲ ಹೇಳಿದ್ರೆ ನಿಮ್ನೆ ಎತ್ತು ಕುಕ್ಕು ಬಿಡ್ತೀನಿ. ಮತ್ತೆ ನಿಮ್ಗೆ ಇವರು ಅಕ್ಕ ಅಕ್ಕ ಅಂತಿರ್ತಾರೆ. ಇವಳು ನನಗೆ ಅಕ್ಕ ಅಂತ ಕರೆದ್ ಮಾತ್ರಕ್ಕೆ ನಾನು ಇವಳಿಗೆ ನಿಜವಾಗ್ಲೂ ಅಕ್ಕ ಆಗ್ಬಿಡ್ತೀನಿ ಅಂದ್ರೆ, ಅಕಸ್ಮಾತ್ ಅಕ್ಕ ಆದೆ ಅಂತ ಇಟ್ಕೊಳ್ಳಿ, ಆಗ ಇವಳು ನನ್ನ ಹಬಿಗೆ ಏನ್ರಿ ಆಗ್ತಾಳೆ ನೋಡ್ರೆ. ಯಾವ್ದೇ ಕಾರಣಕ್ಕೂ ಇವಳು ನನ್ನ ಸವತಿ ಅವಕ್ಕೆ ನಾನು ಬಿಡಲ್ಲ. ಈಗ ನಾವೇನ್ ಮಾಡ್ಬೇಕು ಹೇಳಮ್ಮ? ಸರ್, ಜಾನಕಿ ಅನ್ನೋ ಕಾದಂಬರಿಲಿ ನನ್ನ ಲೈಫ್ ಹಿಸ್ಟ್ರಿನ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಬರೆದು ನನಗೆ ಅವಮಾನ ಮಾಡಿದಾಳೆ. ಬೇಕಾದ್ರೆ ನೀವೇ ಓದ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಮ್ಮ, ನಮ್ಮ ಸ್ಟೇಷನ್ ಬರೋ ಒಂದು ಪುಟದ ಕಂಪ್ಲೇಂಟ್ ಓದಕ್ಕೆ ನಮ್ಗೆ ಟೈಮ್ ಇಲ್ಲ. ಇನ್ನು ಕತೆ ಕಾದಂಬರಿ ಓದ್ಕೊ ಕೂತ್ಕೊಳಕ್ಕಾಗುತ್ತಾ? ಮೊದಲೇ ನಮ್ಮ ಸಾಹೇಬರು ಹೆಬ್ಬೆಟ್ಟು ದಿನಪತ್ರಿಕೆಯಲ್ಲಿ ಬರೋ ಹೆಡ್ಡಿಂಗ್ಸ್ ಏನೇ ಕೂಡ್ಸಿ ಓದ್ತಾರೆ. ಇಂಥವ್ರು ಹೋಗಿ ಕಥೆ ಕಾದಂಬರಿ ಓದು ಅಂತ ಹೇಳ್ತಾ ಇದ್ದೀರಲ್ಲ, ಇವ್ರು ಕಥೆ ಕಾದಂಬರಿ ಓದ್ ಮುಗಿಸಷ್ಟರಲ್ಲಿ
ಇವ್ರ ಸರ್ವಿಸ್ ಮುಗಿದೋಗಿರುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ, ಈ ಜಾನಕಿ ಕಾದಂಬರಿಲಿ ಚಂಪಾ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಬರ್ದಿಯಾಳೆ. ಸೊ ಇಮಿಡಿಯೇಟ್ ಆಗಿ ಈ ಚಂಪನ ಅರೆಸ್ಟ್ ಮಾಡಿ. ಏನು ನೀವು ನನ್ನನ್ನು ಅರೆಸ್ಟ್ ಮಾಡ್ತೀರಾ? ಒಬ್ಬ ಲೇಖಕಿನ ಅರೆಸ್ಟ್ ಮಾಡ್ತೀರಾ? ಇದ್ರ ಪರಿಣಾಮ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿದೆಯಾ ನಿಮ್ಗೆ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಈ ಕಾದಂಬರಿ ನಾನು ರಿಪೇರಿ ಮಾಡಿಸ್ತೀನಿ. ರೀ ಪಾಂಡುರಂಗ ಅವರೇ, ಇವ್ರು ಕತೆ ಕಾದಂಬರಿ ಬರುವಾಗ ಇವ್ರ ಮೊದಲಲ್ಲಿ ನಿಂತು ಕುಂತು ಸೆನ್ಸರ್ ಮಾಡಕ್ ಆಗ್ಲಿಲ್ವಾ? ಇವ್ರ ಹತ್ರ ಮಾತಾಡಿದ್ರೆ ಬೈತಾರೆ. ಇನ್ನ ಅಕ್ಕ ಪಕ್ಕ ನಿಂತ್ಕೊಂಡು ಕೂತ್ಕೊಂಡು ಸೆನ್ಸರ್ ಮಾಡಿದ್ರೆ ಸೆನ್ಸರ್ ಬೋರ್ಡ್ನವರು ಸುಮ್ಮನೆ ಬಿಟ್ಟಾರೇನ್ರಿ? ನನ್ನನ್ನು ಅಡ್ಡ ಮುಳುಗಿಸ್ಬಿಡ್ತಾರೆ. ಸೆನ್ಸರ್ ಮಂಡ್ಲಿ ಅವರ ಯಾರು? ಇನ್ಯಾರು? ನನ್ನ ಹೆಂಡತಿ. ಏನಮ್ಮ, ನಿನ್ನ ಅರೆಸ್ಟ್ ಮಾಡಿದ್ರೆ ಏನಾಗುತ್ತೆ? ಆಕಾಶನೇ ಕಳಚಿ ಕೆಳಕ್ ಬೀಳುತ್ತಾ, ಇಲ್ಲ ಭೂಮಿನೇ ಬಾಯಿ ಬಿಟ್ಬಿಟ್ಟು ನಮ್ಮ ಸ್ಟೇಷನ್ನೇ ನುಂಗ್ಕೊಂಡ್ಬಿಡುತ್ತಾ? ಏನ್ರಿ, ನಾನೇನ್ ತಲೆ ಹೊಡೆದಿದ್ದೀನಾ ಅಥವಾ ಕೊಲೆ ಮಾಡಿದ್ದೀನಾ? ರಾಜಕಾರಣಿಯಾಗಿ ಅವ್ಯವಹಾರ ಮಾಡಿ ಸಿಕ್ಕಾಕೊಂಡಿದ್ದೀನ? ತಪ್ಪು ಮಾಡಿದವರೇ ಸನ್ಮಾನ ಮಾಡಿಸ್ಕೊತಾ ಇದ್ದಾರೆ, ಅಂಥದ್ರಲ್ಲಿ ಏನೋ ತಪ್ಪು ಮಾಡ್ದಿರೋ ನನ್ನ ಅರೆಸ್ಟ್ ಮಾಡ್ತೀರಾ? ನಾನು ನಮ್ಮ ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಅನ್ನೋದನ್ನ ಮರಿಬೇಡಿ. ನೀವೇನಾದ್ರೂ ನನ್ನ ಅರೆಸ್ಟ್ ಮಾಡಿದ್ರೆ ನಮ್ಮ ಕಾರ್ಮಿಕ ಸಂಘವರೆಲ್ಲ ನಿಮ್ ವಿರುದ್ಧ ಸೆಟ್ಟಿಗೆ ನಿಂತ್ಕೋತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಿಮ್ಗೆಲ್ಲ ಬೆಂಡೆತ್ತಿದ್ದಾರೆ. ತಾಕತ್ತಿದ್ರೆ ಆಕ್ರಿ ನನ್ನ ಕೈಗೆ ಬೇಡಿನಾ? ಸರ್, ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಬೈಟು ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ. ನೋಡಮ್ಮ, ಈ ಕಾದಂಬರಿ ಬಗ್ಗೆ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾ ಇದ್ದಾರೆ. ಪಬ್ಲಿಕ್ ಆಗಿ ಒಂದು ವಿಮರ್ಶೆ ಇಟ್ಕೊಳ್ಳಿ. ಮೊನ್ನೆ ದೇವ್ರ ಕಾದಂಬರಿ ಬಗ್ಗೆ ಚರ್ಚೆ ಆಯ್ತಲ್ಲ, ಹಾಗೆ 4 ಜನ ಓದಿ ಈ ಕಾದಂಬರಿ ಸರಿ ಇಲ್ಲ ಅನ್ನೋದಾದ್ರೆ ಸರ್ಕಾರಕ್ಕೆ ವಾಪಸ್ ತಗೊಳ್ಳಿ ಅಂತ ಒತ್ತಡ ತರಲ್ಲ. ಅಂದ್ರೆ ಸರ್, ನೀವು ಚಂಪನ್ ಮೇಲೆ ಈಗ ಯಾವ ರೀತಿ ಆಕ್ಷನ್ ತಗೊಳ್ಳಲ್ವಾ? ಇದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾದಷ್ಟು ಕೆಲಸಗಳು ಇವೆ. ನಮ್ಮ ಸಾಹೇಬರು ತರಕಾರಿ ತಗೊಂಡು ಮನೆಗೆ ಹೋಗ್ಬೇಕು, ರಸಂಗೆ ಒಗ್ಗರಣೆ ಹಾಕಬೇಕು, ಮೇಡಮ್ ತಿನ್ನಿಸ್ಬೇಕು, ಮೆಕ್ಕದ್ರೆ ಸಾಹೇಬರು ತಿನ್ನಿ. ಇದ್ರ ಬಗ್ಗೆ ಒಂದು ಚರ್ಚೆ ಇಟ್ಕೊಂಡು ಫಲಿತಾಂಶನ ಕಳಿಸ್ಕೊಡಿ, ಆಮೇಲೆ ಬಂದು ಬುಕ್ನ ಸೀಸ್ ಮಾಡ್ತೀನಿ. ನೋಡಿ, ನಿಮ್ಗೆಲ್ರಿಗೂ ನಮ್ಮ ಮಹಿಳಾ ಸಂಘದಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಕೊಡಿಸ್ತೀನಿ. ನಿಮ್ಮಿಂದ ನನಗೆ ಒಂದು ಸಣ್ಣ ಹೆಲ್ಪ್ ಆಗಬೇಕಾಗಿತ್ತು. ಅದೇನು ಅಂತ ಹೇಳಿ ಮೇಡಮ್, ಖಂಡಿತ ನಾವು ಸಹಾಯ ಮಾಡ್ತೀವಿ. ಥ್ಯಾಂಕ್ ಯು. ಮಹಿಳಾ ಸಂಘದ ಪ್ರೆಸಿಡೆಂಟ್ ಆದ ನನಗೆ ಈ ರೀತಿ ಅವಮಾನ ಆಗ್ತಿರೋದು ಸರಿನಾ? ಅದೇನಂತ ಒಂದು ಸ್ವಲ್ಪ ಬಿಡ್ಸ್ ಹೇಳಿ. ಇದು ಸರಿನಾ? ಇಲ್ಲ ಇಲ್ಲ ಇಲ್ಲ, ಇದು ಖಂಡಿತ ತಪ್ಪು ಅಂತ ನನ್ಗೆ ಅನಿಸ್ತಾ ಇದೆ. ಏನೋ ಯಜಮಾನ್ರೆ, ಸ್ವಲ್ಪ ಬರ್ತೀರಾ ಇಲ್ಲಿ? ಏನೇನಿನ ಗೋಳು? ನೋಡಿದ್ರ ನನ್ನ ಫ್ರೆಂಡ್ಸ್ನೆಲ್ಲ ನಿಮ್ ಹೆಂಡತಿ ಬುಕ್ ಮಾಡ್ಕೋತಾ ಇದಾರೆ. ಹಾಗಂತ ಅವ್ರನ್ನೆಲ್ಲ ನಾನು ಬುಕ್ ಮಾಡ್ಕೊಳಕಾಗತ್ತೇನೆ? ಹಾಗಲ್ಲ ಯಜಮಾನ್ರೆ, ಹಾಗಂತ ಅವ್ರ ಮುಂದೆನೆ ನ್ಯಾಯ ಕೇಳೋಣ ಬನ್ನಿ. ಏನೋ ಯಜಮಾನ್ರೆ, ನಿಮ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ನನ್ನ ಹೆಂಡತಿ ನನ್ನ ಬೆಡ್ರೂಮ್ಗೆ ಸೇರ್ತಿಲ್ಲ. ಇವತ್ತಿನ ತನಕ ನಿಮ್ ಹೆಂಡತಿ ನಿಮ್ ಜೊತೆ ಸಂಸಾರ ಮಾಡಿದಾರಾ? ಸಂಸಾರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕಣೆ. ಏನೋ ನಿಮ್ ಹೆಂಡತಿ ನಿಮ್ ಜೊತೆ ಸಂಸಾರನೇ ಮಾಡಿಲ್ವಾ? ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನಿಮ್ಮ ಹೆಂಡತಿ ಮಾತಾಡ್ತಾನೆ ಇಲ್ವಾ? ಅಯ್ಯೋ, ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಹನಿಮೂನ್ಗೆ ಯಾವತ್ತೂ ಹೋಗೇ ಇಲ್ವಾ? ಅಯ್ಯೋ, ಹನಿಮೂನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಮತ್ತೆ ಮದುವೆ ಮಾಡ್ಕೊಂಡು ಯಾಕಂತೆ? ಹೋಗಿರಿ ಮಕ್ಕೆ. ಪ್ರೀತಿ ತೋರಿಸದೇ ಇರೋ ಹೆಂಡತಿ ಇಲ್ಲಿದ್ರೇನು, ತರಕಾರಿ ತಾಯಿ ಒಂದು ಛತ್ರದಲ್ಲಿದ್ರೇನು? ಆಕ್ಚುಲಿ ಇದು ಹೀಗಲ್ಲ. ಚಂಪಾ ಈ ಮನೇಲಿ ಏನ್ ಮಾಡಿದಾಳೆ ಅಂದ್ರೆ, ಸಾಕು ಸುಮ್ಮನೆ ಇರ್ರಿ, ಇರೋ ವಿಷಯ ತಾನೇ ಅವಳು ಬರ್ದಿರೋದು. ಸರಿಯಾಗಿ ಹೇಳಿದ್ರಿ. ನಾನ್ ನೋಡಿದ್ದನ್ನ ಕೇಳಿದ್ದನ್ನ ಕಂಡು ಸತ್ಯನ ಕರೆಕ್ಟ್ ಆಗಿ ಬರ್ದಿದ್ದೀನಿ. ಗಂಡನ ಹಿಂಸೆ ಕೊಟ್ಟಿರೋದಕ್ಕೆ ಹೀರೋಯಿನ್ ತಗೊಂಡು ಕಾಡಲ್ಲಿ ಬಿಟ್ಟಿರೋದು. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೆಲ್ಲ ಇಲ್ಲಿ ಕರ್ಸಿರೋದು ನನ್ನ ಪರವಾಗಿ ಮಾತಾಡ್ಲಿ ಅಂತ. ನಾವು ಯಾರ ಕಡೆನೂ ಮಾತಾಡಲ್ಲ, ಸತ್ಯದ ಕಡೆ ಧರ್ಮದ ಕಡೆ ಮಾತ್ರ ಮಾತಾಡೋದು. ಮನೇಲಿ ನಡೀತಾ ಇರೋ ಸತ್ಯನ ಆಚೆ ಹಾಕಿದಕ್ಕೆ ಚಂಪನ ಮೇಲೆ ಆಕ್ಷನ್ ತಗೊಳ್ತೀರಾ? ಇದೇ ಕಡೆ ಇನ್ ಮೇಲೆ ಏನಾದ್ರು ಇಂಥ ವಿಷಯಕ್ಕೆ ನಮ್ಮನ್ನು ಹೇಳಿದ್ರೆ ನೀವು ಹೆಣ್ಣು ಅನ್ನೋದನ್ನ ಮರೆತು ಮಕ್ಕಕ್ಕೆ ಹಾಕ್ಬೇಕಾಗತ್ತೆ. ನಮಸ್ಕಾರ. ಯಾರೋ ನಿಮ್ಮ ಹಣ್ಣು ಮೇಲೆ ಗುಣ ಇಟ್ಟಿದ್ದಾರೆ. ಎಲ್ಲ ನಿಮ್ ಸೊಸೆ ಸೇವಾರ್ಥ. ನಾನು ಸೊಸೆ ಹೊಡೆದ್ಲೆ. ಇಲ್ಲ, ಇದು ಕಾದಂಬರಿ ಆಯ್ತು. ಓಹೋ, ನಮ್ಮ ಚಂಪಾ ಬರೆದ ಕಾದಂಬರಿ ಎಲ್ಲ ನನ್ನ ಸೊಸೆ ಕಥೆನೆ. ಅದಕ್ಕೆ ನನ್ಗೆ ಈ ತೊಂದರೆ ಆಗಿರೋದು. ಅಲ್ಲ ಇನ್ಸ್ಪೆಕ್ಟ್ರೆ, ಆ ಲಕ್ಷಕರಾದ ನಿಮಗೇ ಲಕ್ಷಣ ಇಲ್ಲ ಅಂದ ಮೇಲೆ ನಮ್ಮಂಥವಳ ಗತಿ ಏನು? ಏನ್ ಮಾಡಕ್ಕಾಗತ್ತೆ? ಸಂಬಳ ತಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ರೆ ಡಿಪಾರ್ಟ್ಮೆಂಟ್ ಸುಮ್ಮನೆ ಬಿಟ್ಬಿಡ್ತಾರ? ನಮ್ಮ ಸಾಹೇಬರು ಎಲ್ಲಿ ಕದ್ದಿ ಮುಚ್ಚಿ ಡ್ಯೂಟಿ ಮಾಡಕ್ ಹೋಯ್ತಾರೋ ಅಲ್ಲಿ ಕಾರ್ಮಿಕರು ಒಟ್ಟಾಡ್ಸ್ಕೊಂಡು ಬಂದು ಕಲ್ ತಗೊಂಡು ಹೊಡಿತಾವ್ರೆ. ಅಲ್ಲ, ನಿಮ್ಮ ಇನ್ಸ್ಪೆಕ್ಟರ್ ಮಾತ್ರ ಯಾಕೆ ಬಿದ್ದಿದೆ, ನಿಮಗೆ ಯಾಕೆ ಬಿದ್ದಿಲ್ಲ? ಎಲ್ಲಿ ಹೋಗ್ಬೇಕಂದ್ರೆ ನಮ್ಮ ಸಾಹೇಬ್ರು ತಾನೇ ಮುಂದೆ ಹೋಗೋದು. ಕಾರ್ಮಿಕರು ಕಲ್ಲು ಎಸೆತಿದ್ದಂಗೆ ನಮ್ಮ ಸಾಹೇಬ್ರಿಂದ ಬಚ್ಚಿಕೊಂಡ್ಬಿಡ್ತಿದ್ದೆ. ಇನ್ಸ್ಪೆಕ್ಟ್ರಿ, ವಾಟ್ ಹ್ಯಾಪನ್? ಕಾರ್ಮಿಕ ಸಂಘದವ್ರು ಕೊಟ್ಟ ಬಳುವಳಿನ ಕಲ್ಲಲ್ಲಿ ಹೊಡೆದ್ರು ಅಂತ ಹೇಳಿ ಸರ್. ಚಂಪಾ ಬರ್ದಿರೋ ಕಾದಂಬರಿನ ಸಂಪೂರ್ಣವಾಗಿ ಮಾರಾಟ ಮಾಡೋ ಜವಾಬ್ದಾರಿನ ರಾಜೇಶ್ವರಿ ಅವರೇ ತಗೊಂಡಿದ್ದಾರೆ. ಇದು ಜಾಜಿಯವರ ಬದುಕಿನ ಸತ್ಯ ಘಟನೆ ಅಂತ ಅವರೇ ಪ್ರಚಾರ ಮಾಡ್ತಾ ಇದ್ದಾರೆ. ಇಟ್ ಕೆನಾಟ್ ಬಿ ಟ್ರೂ. ಚಂಪಾ ಸುಳ್ಳು ಬರ್ದಿಯಾಳೆ. ಹಾಗಂತ
ನಮ್ಮ ಸಾಹೇಬ್ರು ಕ್ವಶನ್ ಮಾಡಕ್ ಹೋಗಿದ್ದಕ್ಕೇನೆ ನಮ್ಮ ಸಾಹೇಬ್ರು ಹಣೆ ಮೇಲೆ ಟೆಸ್ಸೆ ಬಿದ್ದಿರೋದು. ನೀವು ಏನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ನಿಮ್ಮ ಹಣೆ ಮೇಲೆ ಬೀಳುತ್ತೆ ಟೆಸ್ಸೆ. ಅಂದ್ರೆ ನೀವು ಚಂಪನ ಅರೆಸ್ಟ್ ಮಾಡಲ್ಲ ಅಂತಾಯ್ತು. ಯಾವುದೇ ಕಾರಣಕ್ಕೂ ನಾವು ಕಂಪ್ಲೇಂಟ್ ತಗೊಳಕ್ ಆಗಲ್ಲ. ಇನ್ಮೇಲೆ ನೀವುಂಟು, ನಿಮ್ ಕಾದಂಬರಿ ಉಂಟು. ಆದ್ರೆ ನಾನೊಂದು ಮಾತು ಹೇಳ್ತೀನಿ ಮೇಡಮ್, ಕಾದಂಬರಿ ತುಂಬಾ ಚೆನ್ನಾಗಿದೆ. ಗಂಡನ ಅದೆಷ್ಟು ಚೆನ್ನಾಗಿ ಉಳಿಕೊಂಡಿದ್ದೀರಾ. ಬೇರೆ ವಿಷಯ ನಮ್ಗೆ ಯಾಕೋ ನಡಿಯ. ಓ, ಬೀಳ್ತಿರೋ ಕಲ್ಲೆಟ್ಟ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಇದ್ದೀರಾ. ಚಂಪಾ ಬರೆದ ಕಾದಂಬರಿ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ನವರಿಂದನೇ ಆಗ್ಲಿಲ್ಲ. ಇನ್ನು ನೀನು ಅಧ್ಯಯನೇನು ಮಾಡ್ತೀಯ ನಾನು ನೋಡೇ ಹೇಳ್ಬಿಡ್ತೀನಿ. ಪದ್ದು ಬಿಡ್ಲ ಕಮ್ಮಿ ಯಾರು. ಹೇಳಿ ಜಾಜತ್ಗೆ. ಚಂಪಾ ಬರ್ದಿರೋ ಜಾನಕಿ ಕಾದಂಬರಿಲಿ ಒಂದು ರೌಡಿ ಪಾತ್ರ ಬರುತ್ತೆ. ಆ ರೌಡಿ ಪಾತ್ರ ನಿಂದೆ ಅಂತ ಈ ಏರಿಯಾ ರೌಡಿಗೆ ಬಿಲ್ಡಪ್ ಕೊಡಿ. ಆಗ ಈ ರೌಡಿ ಚಂಪಂಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಾನೆ. ಜಾಜತ್ಗೆ ಸುಮ್ಮನೆ ಬಿಲ್ಡಪ್ ಕೊಡಕ್ಕಾಗುತ್ತಾ? ನಾನೆಲ್ಲ ಹಾಗೆ ಹೇಳ್ದೆ. ವೇಟ್, ನಾನು ರೌಡಿ ಚಿಪ್ಪು ಸೀನಾ. ಏನು ತೆಂಗಿನ ಚಿಪ್ಪ? ಅಲ್ಲ, ನಿನ್ ತಲೆ ಚಿಪ್ಪು. ಇದುವರೆಗೂ ನಾನು 10 ತಲೆ ಚಿಪ್ಪನ್ನ ಎದುರಿಸಿದ್ದೀನಿ, ಗೊತ್ತಾ? ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಈ ಜಾನಕಿ ಅನ್ನೋ ಕಾದಂಬರಿನ ನೀನೇನ ಬರ್ದಿದ್ದು? ಹೌದು, ನಾನೇ ಬರ್ದಿದ್ದು. ಓದಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ, ತುಂಬಾ ಸತ್ಯದ ಕಥೆ ತರನೇ ಇದೆ. ಹೌದು, ನನ್ನ ಜೀವನದಲ್ಲಿ ನಾನು ನೋಡಿರೋ ಪಾತ್ರಗಳನ್ನ ಕಾದಂಬರಿ ರೂಪದಲ್ಲಿ ತಂದಿದ್ದೀನಿ. ಅದ್ರಲ್ಲಿ ಬರೋ ರೌಡಿ ರಂಗನ ಪಾತ್ರಕ್ಕೆ ಸ್ಫೂರ್ತಿ ಯಾರು? ನೀನೆಂತಾನೆ ತಿಳ್ಕೊ. ಏನೇ ನನ್ನ ಮೇಲೇನೆ ಕೆಟ್ಟಾಗಿ ಬರೀತೀಯಾ? ನಿನ್ ಸುಮ್ಮನೆ ಬಿಡೋದಿಲ್ಲ. ಯಾರು ನಿಂಗೆ ಸುಮಾರಿ ಕೊಟ್ಟಿರೋದು? ಏಯ್, ಅದೆಲ್ಲ ನಿನಗೆ ಯಾಕೆ? ಕೈ ಇದ್ರೆ ತಾನೇ ನೀನ್ ಬರೆಯೋದು. ಈ ಕೈ ಬರ್ದಿರೋ ಕಾದಂಬರಿ ಪುಸ್ತಕಗಳೆಲ್ಲ ಸುಟ್ಟಾಕ್ಬಿಡು. ನಮ್ಮ ಯಜಮಾನ್ರು ಪಾಂಡುರಂಗ ಗಂಡುಗಲ್ಲಿ ಇದಾರಲ್ಲ, ಅವ್ರ ಹೆಂಡತಿ ಅವ್ರಿಗೆ ತುಂಬಾನೇ ಕಷ್ಟ ಕೊಡ್ತಿದ್ದಾರೆ. ಗಂಡ ಅಂದ್ರೆ ಕೇರೇ ಇಲ್ಲ. ಅವ್ರ ಕಥೆನೇ ನಾನು ಬರ್ದಿರೋದು. ಅದೆಲ್ಲ ನನಗೆ ಗೊತ್ತಿಲ್ಲ. ಸುಟ್ಟಾಕು ಅಂದ್ರೆ ಸುಟ್ಟಾಕ್ಬೇಕು. ಕೈನಾ ಎಷ್ಟತಿ ಹೇಳೋದು ಅರ್ಥ ಆಗಲ್ವಾ? ನಮ್ಮ ಯಜಮಾನ್ರೆ ಹೇಳಿ ಬರ್ಸಿರೋದು. ಅವ್ರು ವಾಪಸ್ ತಗೋ ಅಂದ್ರೆ ತಗೋತೀನಿ, ಇಲ್ಲ ಅಂದ್ರೆ ಜಪ್ಪ ಯಾವ್ದು ತಗೊಳಲ್ಲ. ಓ, ಹಾಗ ಅವನ್ ಕೈ ಕಾಲೇ ಮುರಿದಾಕ್ಬಿಡ್ತೀನಿ. ಯಾರು ನೀವು? ಚಿಪ್ಪು ಸೀನಾ. ಯಾರು ಬೇಕಾಗಿತ್ತು? ಪಾಂಡುರಂಗ. ಒಂದ್ ನಿಮಿಷ ರೀ. ಅಣ್ಣಯ್ಯ, ನಿನ್ನ ಹುಡ್ಕೊಂಡು ಯಾರೋ ಚಿಪ್ಸಿನ ಅಂತ ಬಂದಿದ್ದಾರೆ. ವೇಟ್ ಮಾಡಕ್ಕೆ ಬಂದೆ. ಒಂದ್ ನಿಮಿಷ ಬಂದ್ಬಿಡ್ತಾರೆ. ನಿಮ್ಗೆ ಏನ್ ಬೇಕಾಗಿತ್ತು? 30, 40, 40, 60? 3 ಅಡಿ 6 ಅಡಿ ಬೇಕಾಗಿತ್ತು. 3 ಅಡಿ 6 ಅಡಿನಾ? ಯಾಕೆ? ಪಾಂಡುರಂಗನ ಅಡ್ಡಡ್ಡ ಮನಸ್ಸೋದಕ್ಕೆ. ಅಂದ್ರೆ ನೀವು ರೌಡಿ ಚಿಪ್ಪು ಸೀನಾ. ಅಣ್ಣಯ್ಯ, ಆ ರೌಡಿ ಬಂದಿರೋದು ನಿನ್ನನ್ನ ಅಡ್ಡಡ್ಡ ಮಲಗ್ಸಕ್ಕಂತೆ. ನೀನು ರೌಡಿನ? ಏನು ನನಗೆ ಆವಾಜ? ಜಾನಕಿ ಅನ್ನೋ ಕಾದಂಬರಿನ ನಿನ್ ಗರ್ಲ್ ಫ್ರೆಂಡ್ ತಾನೇ ಬರ್ದಿರೋದು? ಅವಳು ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ಈ ಮನೆ ಕುಕ್ಕು. ಹಿಡಿದು ಕುಕ್ಕು ಬಿಡ್ತೀನಿ. ಏನೋ ನನ್ನ ಬಗ್ಗೆನೆ ಕೆಟ್ಟದಾಗಿ ಬರಿ ಅಂತ ನೀನೇ ತಾನೇ ಹೇಳಿ ಬರ್ತಿರೋದು. ಕಾದಂಬರಿ ಬರ್ದಿದ್ದು ಅವಳು, ನೀ ನನ್ನ ಕೇಳಿದ್ರೆ ಆಗಯ್ಯ? ನನಗ್ ಗೊತ್ತು ಕೊಡೋ, ನೀನೇ ಹೇಳಿ ಬರ್ತಿರೋದು. ನಿನಗೆ ಆಗಯ್ಯ ಗೊತ್ತು? ಚಂಪನ್ ತಲೆ ಚಿಪ್ಪನ್ ಎಗರಿಸ್ಲಿಕ್ಕೆ ಹೋದಾಗ ಆಗ ಅವಳೇ ಬಾಯ್ ಬಿಟ್ಟು ಹೇಳಿದ್ದು ನಿನ್ನ ಹೆಸರನ್ನ. ಚಂಪಾ, ಸರಿಯಾಗಿ ಫಿಟ್ಟಿಂಗ್ ಇಟ್ಟಿದ್ಯಲ್ಲಿ ನೋಡೋ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಆ ಕಾದಂಬರಿನೆಲ್ಲ ವಾಪಸ್ ತಗೊಂಡ್ಬಿಡು. ಅಣ್ಣ, ಒಂದೇ ಒಂದ್ ನಿಮಿಷ ಬಂದೆ, ಅವಳ ಹತ್ರ ಡಿಸ್ಕಸ್ ಮಾಡಿ ಬರ್ತೀನಿ. ಕುಂಟೂರು ಕಾರ್ ಬಿಡಿ, ತುಂಬಾ ಚೆನ್ನಾಗಿದೆ. ಘಮ 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 ಅಂತಿದೆ. ಮುಚ್ಚೋಗ್ತೀರಾ? ಬಾಬಾ, ನಾವು ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ. ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ಗೊತ್ತು ತಾನೆ ನಾನು ಯಾರು ಅಂತ. ಗೊಂಡುಗಲಿ ವಂಶದ ಕಟ್ಟಗಡೆಯ ತುಂಡು ಪಾಂಡ್ರಂಗ ಗೊಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರನ ಮದಕರಿ. ನನ್ನನ್ನೇ ಒಳಗ್ ಬಿಡಲ್ಲಂದ್ರೆ ಏನ್ರ? ಪಾಂಡುರಂಗ, ಚಂಪಾ ಬರ್ದಿರೋ ಕಾದಂಬರಿನ ವಾಪಸ್ ತಗೊಳಕ್ ಹೇಳ. ವಾಪಸ್ ತಗೊಳ್ಳೋರ್ಗು ನಾವು ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ. ನಾ ಹೇಳಲ್ಲ ಕಣ್ರ. ಹಾಗಿದ್ರೆ ನಾವು ನಿನ್ನ ಒಳಗಡೆ ಬಿಡೋದಿಲ್ಲ. ಅಷ್ಟೇ ತಾನೇ, ಬೇಡಬೇಡಿ. ಏನೋ ನನ್ನ ಮುಖಕ್ಕೆ ಖಾರದ ಪುಡಿ ಏರಿಸ್ತೀಯಾ? ಈ ಖಾರದ ಪುಡಿ ಖಾರ ಎಷ್ಟಿದೆ ಅಂತ ಗೊತ್ತೇನೆ ನಿನ್ಗೆ? ನೋಡಿ, ನನಗೂ ಆ ಕಾದಂಬರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ದಯವಿಟ್ಟು ನನ್ ಬಿಟ್ಬಿಡಿ. ನನ್ನ ಕಣ್ಣು ಎಷ್ಟು ಉರಿತೋ ಅಷ್ಟೇ ನಿನ್ ಕಣ್ಣು ಉರಿಬೇಕು.
ಜಾಜಿ ಅವರೇ, ನಾವು ನಿಮ್ ಕಂಪ್ಲೇಂಟ್ ತಗೊಳಕ್ ಆಗಲ್ಲ ಅಂತ ಹೇಳಿದ್ಮೇಲೆ ಪದೇ ಪದೇ ಯಾಕೆ ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಾ? ಇವಳು ಬರ್ದಿರೋ ಕಾದಂಬರಿಯಿಂದ ನಂಗೆ ಸಿಕ್ಕಾಪಟ್ಟೆ ಶೇಮ್ ಆಗ್ತಾ ಇದೆ. ದರಿದ್ರ ಕಾದಂಬರಿ ಅದು. ಆ ಕಾದಂಬರಿಲಿ ನಿಮ್ಮ ಹೆಸರಿಲ್ಲ, ಬಾಜಿ ಅಂತ ಇದೆ. ಆದ್ರೆ ಆ ಬಾಜಿ ನಾನೇ. ಹಂಗಾರೆ ಗಂಡನಿಗೆ ತೊಂದರೆ ಕೊಡೋ ಹೆಂಡತಿ ನೀವೇ ಅಂತ ಒಪ್ಕೊಳ್ದಂಗೆ ಆಯ್ತಲ್ಲ. ರೀ ಆ ಬಾಜಿ ನಾನೇ ಅಂತೀರಾ, ಆ ಮ್ಯಾಟ್ರ್ ನಂದಲ್ಲ ಅಂತೀರಾ. ಏನ್ರಿ ನಿಮ್ ಗೋಳು? ಗಂಡನ್ನ ನೀವು ಅಷ್ಟೊಂದು ಗೋಳಾಡ್ಸಿಲ್ಲ ಅಂದ್ಮೇಲೆ ಆ ಕಾದಂಬರಿ ಬಗ್ಗೆ ನೀವ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಕು? ಸರಿಯಾಗಿ ಹೇಳಿದ್ರಿ. ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ರು ಈಕೆ ತನ್ನ ಗಂಡನ ಗೋಳಾಡ್ಸಿಲ್ಲ ಅಂತ ಹೇಳಿ ನಾನು ಒಪ್ಕೋತೇನೆ. ಚಂಪಾ, ಡೋಂಟ್ ರಮೇಶ್. ಇನ್ಸ್ಪೆಕ್ಟರ್, ನೀವು ಈ ಕಾದಂಬರಿ ಬಗ್ಗೆ ಏನ್ ಡಿಸಿಷನ್ ತಗೊಂಡ್ರಿ? ಈ ಕಾದಂಬರಿ ತುಂಬಾ ಚೆನ್ನಾಗಿದೆ. ಇದು ರೀಪೇಂಟ್ ಆಗ್ಬೇಕು ಅಂತ ಕಾರ್ಮಿಕ ಸಂಘದವರು ಪೇಪರ್ನ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಾರೆ. ವಾಟ್? ಜಾನಕಿ ಕಾದಂಬರಿ ರೀಪ್ರಿಂಟ್ ಆಗ್ತಾ ಇದೆಯಾ? ಹೌದು ಜಾಜಿ, ಆ ಕಾದಂಬರಿ ನಾಯಕಿ ಬೇರೆ ಯಾರು ಅಲ್ಲ, ನೀನೇ ಅಂತ ಹೇಳಿ ನೀನ್ ಫೋಟೋ ಹಾಕಿ ಪ್ರಿಂಟ್ ಮಾಡಿಸ್ತಾ ಇದೀವಿ. ಇನ್ಸ್ಪೆಕ್ಟ್ರೆ, ಹೇಗಾದ್ರೂ ಮಾಡಿ ನೀವೇ ಇದನ್ನ ಸ್ಟಾಪ್ ಮಾಡಿಸ್ಬೇಕು. ನಮ್ಮಿಂದ ಏನು